ಇರಕಸಂದ್ರ ಕಾಲೋನಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಭವ್ಯ ಸ್ವಾಗತ. ಮಹಾಪೋಷಕರ ಹಾಗೂ ಶಿಕ್ಷಕರ ಸಭೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿಯ ಇರಕಸಂದ್ರ ಕಾಲೋನಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವತಿಯಿಂದ 2026-27ನೇ ಶೈಕ್ಷಣಿಕ ವರ್ಷದ ಮೊದಲ ದಿನವನ್ನು ಸೋಮವಾರ ಜೂನ್ 1, 2026ರಂದು ಬೆಳಿಗ್ಗೆ 10 ಗಂಟೆಗೆ ವಿಶೇಷ ಹಾಗೂ ಆಕರ್ಷಕವಾಗಿ ಆಚರಿಸಲಾಯಿತು. ಶಾಲೆಯನ್ನು ಆಕರ್ಷಕವಾಗಿ ಅಲಂಕರಿಸಲಾಗಿದ್ದು ಎಸ್ಟಿಎಂಸಿ ಸದಸ್ಯರು ಟೇಪ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಎಲ್ಕೆಜಿ, ಯುಕೆಜಿ ಹಾಗೂ 7ನೇ ತರಗತಿ ಸೇರಿದಂತೆ ಶಾಲಾ ಮಕ್ಕಳನ್ನು ಆರತಿ ಮಾಡಿ ಹೂವು ಹಾಗೂ ಚಾಕ್ಲೇಟ್ ನೀಡಿ ಆತ್ಮೀಯವಾಗಿ ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ಈ ವಿಶೇಷ ಕಾರ್ಯಕ್ರಮಕ್ಕೆ ಸಾಹಿತಿ, ಚಿಂತಕ ಹಾಗೂ ಉಪನ್ಯಾಸಕರಾದ ಶ್ರೀ ರವಿಕುಮಾರ್ ನಿಹಾ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ಮಹಾಪೋಷಕರ ಹಾಗೂ ಶಿಕ್ಷಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಪೋಷಕರು ಮಕ್ಕಳೊಂದಿಗೆ ಉತ್ಸಾಹದಿಂದ ಭಾಗವಹಿಸಿದರು. ಕಾರ್ಯಕ್ರಮದ ಅಂಗವಾಗಿ ಎಲ್ಕೆಜಿ ಮಕ್ಕಳಿಗೆ ಹಾಗೂ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು. ವೇದಿಕೆಯಲ್ಲಿ ಪ್ರಾಂಶುಪಾಲರಾದ ಪರಮೇಶ್ವರ್, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ವಸುಂಧರಾ, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಬಿಜಿ ಹನುಮಂತರಾಯಪ್ಪ ಉಪಸ್ಥಿತರಿದ್ದರು. ಎಸ್ಟಿಎಂಸಿ ಅಧ್ಯಕ್ಷರಾದ ಡಾಕ್ಟರ್ ಜಿ ಪರಮೇಶ್ವರ್ ಗೈರಾಗಿದ್ದ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷ ಈಶ್ವರ್ ನೇತೃತ್ವ ವಹಿಸಿದ್ದರು. ಸದಸ್ಯರಾದ ಹನುಮಂತರಾಯಪ್ಪ ಎನ್, ಮೆಡಿಕಲ್ ಕುಮಾರ್, ಗಿರಿಜಾ ಮೆಡಿಕಲ್ಸ್ನ ಹನುಮಂತರಾಯಪ್ಪ ಬಿಆರ್, ಶ್ರೀಮತಿ ನಳಿನಿ, ಶ್ರೀಮತಿ ಕವಿತಾ, ಹರೀಶ್ ಎನ್ಕೆ, ಹಿರಿಯ ಶಿಕ್ಷಕರಾದ ದೇವರಾಜ್, ಚೈತ್ರ, ಕೃಷ್ಣಮೂರ್ತಿ, ನಂಜುಂಡಪ್ಪ, ಜೈರಾಮಯ್ಯ, ಶ್ರೀಮತಿ ಗೀತಾ, ಶ್ರೀಮತಿ ಚಂದ್ರಕಲಾ, ರವಿಕುಮಾರ್, ಯೋಗೀಶ್, ಧನಂಜಯ, ಶಿವಕುಮಾರ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಚಲನಚಿತ್ರ ನಿರ್ದೇಶಕ ಹಾಗೂ ಕಾರ್ಯನಿರತ ಪತ್ರಕರ್ತ ಎಆರ್ ಸಾಯಿರಾಮ್ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮುಖ್ಯ ಅತಿಥಿ ರವಿಕುಮಾರ್ ನಿಹಾರ್ ಅವರು ಮಾತನಾಡಿ 1983ರಿಂದ 84ರಲ್ಲಿ ಇದೇ ಶಾಲೆಯಲ್ಲಿ 1ರಿಂದ 3ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ್ದೇನೆ. ಆ ದಿನಗಳಿಗಿಂತ ಇಂದಿನ ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯಗಳು ದೊರೆಯುತ್ತಿವೆ. ಅವುಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಭವಿಷ್ಯ ನಿರ್ಮಿಸಿಕೊಳ್ಳಬೇಕು ಎಂದು ಹೇಳಿದರು. ಅಲ್ಲದೆ ಅಜ್ಜಿ ಮತ್ತು ಮಕ್ಕಳ ಬೆಟ್ಟದ ಕಥೆಯನ್ನು ಹೇಳುವ ಮೂಲಕ ಮಕ್ಕಳಲ್ಲಿ ಓದಿನ ಆಸಕ್ತಿ ಮೂಡಿಸಿದರು. ಬಡವರ, ಅಬಲರ ಒಂದಷ್ಟು ಶಿಕ್ಷಣವನ್ನು ಕರ್ಕೊಂಡು ಹೋಗುವಂಥ ನೆಲೆಗಳವೆಲ್ಲ. ಇಂಥ ಶಾಲೆಗಳನ್ನು ಉಳಿಸ್ಕೊಳ್ಬೇಕಾಗಿದ್ದು ನಮ್ಮ ಗ್ರಾಮಸ್ಥರ ಮತ್ತು ನಮ್ಮೆಲ್ಲರ ಬಹಳ ದೊಡ್ಡ ಜವಾಬ್ದಾರಿ. ಅಂಥ ಹೊತ್ತಿನಲ್ಲಿ ಊರಿನ ಗ್ರಾಮಸ್ಥರು, ಪೋಷಕರು ಮತ್ತು ಶಿಕ್ಷಕರು ಇದರಲ್ಲಿ ಸಜ್ಜೆ ವಹಿಸಿ ನಿಂತಿದ್ದಾರೆ. ನಿಜಕ್ಕೂ ಅವ್ರಿಗೆಲ್ಲರಿಗೂ ಈಗ ಶಿಕ್ಷಣ ಅಂತಕ್ಕಂಥ ನಮ್ಮ ಸರ್ಕಾರ ಅನೇಕ ಉಪಯೋಗಗಳನ್ನು ಮಾಡ್ತಾ ಇದೆ. ಶಿಕ್ಷಣದ ಕಡೆ ಕ್ರಾಂತಿಯನ್ನು ಮಾಡ್ತಾ ಇದೆ. KPS ಶಾಲೆಗಳನ್ನು ತೆರೆದಿದೆ. ಮ್ಯಾಗ್ನೆಟಿಕ್ KPS ಶಾಲೆಗಳನ್ನು ಕೂಡ ಇವತ್ತು ತೆರೆದಿದೆ. ಆ ಮೂಲಕ ಬರೀ ಶಿಕ್ಷಣವಷ್ಟೇ ಅಲ್ಲ, ಪಠ್ಯವು, ಪಠ್ಯೇತರ ಚಟುವಟಿಕೆಯು ಮತ್ತು ಮಧ್ಯಾಹ್ನದ ಊಟವು, ಶಾಲಾ ಯೂನಿಫಾರ್ಮ್ಗಳು ಎಲ್ಲವನ್ನು ಕೊಟ್ಟು ಅತ್ಯುತ್ತಮ ವಿದ್ಯಾರ್ಥಿಗಳನ್ನಾಗಿ ಮತ್ತು ಪೋಷಕರ ರೀತಿಯಲ್ಲಿ ಬೆಳೆಸಲು ನಾವು ಹೆಚ್ಚು ಯೋಚನೆ ಮಾಡ್ತಾ ಇದ್ದೀವಿ ಸರ್ಕಾರ. ಹೀಗಾಗಿ ನಮ್ಮ ಸರ್ಕಾರದ ಈ ಯೋಜನೆಯನ್ನು ನಮ್ಮೆಲ್ಲ ಗ್ರಾಮಸ್ಥರು ಸದುಪಯೋಗಪಡಿಸ್ಕೊಂಡು ಮತ್ತು ಇನ್ನಷ್ಟು ಈ ಶಾಲೆ ಉಳಿಸ್ಕೊಳ್ಳುವ ಕಡೆ ಮತ್ತು ಶಾಲೆ ಬೆಳೆಸುವ ಕಡೆ ಎಲ್ಲರೂ ಜೊತೆಯಾಗಲಿ ಅಂತ ಹಾರೈಸ್ತೀನಿ. ಪ್ರಾಂಶುಪಾಲರಾದ ಪರಮೇಶ್ವರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವು ಅವರ ಭವಿಷ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಎಂದು ತಿಳಿಸಿದರು. ನಮ್ಮ ಸರ್ಕಾರ ಸಾಕಷ್ಟು ಸೌಲಭ್ಯವನ್ನು ಇವತ್ತು ಸರ್ಕಾರಿ ಶಾಲೆಗಳಿಗೆ ಒದಗಿಸಿಕೊಡ್ತಾ ಇದೆ. ಆ ಎಲ್ಲ ಸೌಲಭ್ಯಗಳನ್ನು ಪೋಷಕರು, ಈ ಭಾಗದ ಎಲ್ಲ ಜನರು ಸಹ ಸದುಪಯೋಗ ಮಾಡ್ಕೋಬೇಕು. LKGಯಿಂದ 12ನೇ ತರಗತಿವರೆಗೂ ಸಹ KPS ಪಬ್ಲಿಕ್ ಸ್ಕೂಲು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇರಕಸಂದ್ರ ಕಾಲೋನಿ, ಇಲ್ಲಿ ಮಕ್ಕಳನ್ನು ದಾಖಲಾತಿ ಮಾಡಿಕೊಡತಕ್ಕಂಥ ಅವಕಾಶ ಇದೆ.
ಅದಕ್ಕೋಸ್ಕರ LKG ಇಂದ 12ನೇ ತರಗತಿಯವರೆಗೂ ಸಹ ಈ ಭಾಗದ ಎಲ್ಲ ಜನರು ಸಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಲೆಕ್ಸಾಂದ್ರ ಕಾಲೋನಿ ಹೊರಟಗೆರೆ ತಾಲೂಕು ಈ ಕಾಲೇಜಿಗೆ ಮತ್ತು ಈ ಪಾಠಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸಬೇಕು ಅಂತ ನಾನು ಪ್ರಾಂಶುಪಾಲನಾಗಿ ಈ ಭಾಗದ ಎಲ್ಲ ಪೋಷಕರಲ್ಲಿ ನಾನು ಸವಿನಯದಿಂದ ಮಕ್ಕಳ ಸಂಖ್ಯೆ LKG UKGನೂ ಸೇರಿ 280 ದಾಟ್ತಾ ಇದೆ. ತುಂಬ ಸಂತೋಷ. ಇವತ್ತು ಏನು ಶಾಲಾ ಪ್ರಾರಂಭೋತ್ಸವ ಮತ್ತು ಮಹಾ ಪೋಷಕರ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ STMC ಅಧ್ಯಕ್ಷರು, ಸದಸ್ಯರು ಮತ್ತು ಪೋಷಕರೆಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರಿ. ನೀವು ಕೂಡ ಮಾಧ್ಯಮದವರು ಕೂಡ ಬಂದು ನಮಗೆ ತುಂಬ ಸಂತೋಷ ಆಗಿದೆ. SDMC ಉಪಾಧ್ಯಕ್ಷ ಈಶ್ವರ್ ರವರು ಮಾತನಾಡಿ, ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರ ಮಾರ್ಗದರ್ಶನದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಉತ್ತಮ ಯೋಜನೆಗಳು ಜಾರಿಯಾಗುತ್ತಿವೆ. ಕೊರಟಗೆರೆ ತಾಲೂಕಿನಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವ್ಯವಸ್ಥೆ ಕೆಲವೇ ಕಡೆಗಳಲ್ಲಿ ಲಭ್ಯವಿದ್ದು, ಉತ್ತಮ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನು ಗ್ರಾಮೀಣ ಮಕ್ಕಳು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಎಲ್ಲ ಮಕ್ಕಳು ಕೂಡ ಇಲ್ಲಿ ಬಂದು ಈ ಒಂದು ಇಡೀ ತಾಲೂಕಲ್ಲಿ ಎರಡೇ ಇರೋದು ನಮಗೆ. ಒಂದು ಒಳನಳ್ಳಿ ಬಿಟ್ಟರೆ ನಮ್ದು 2 ಹೆಚ್ಚಿನ ಕಾಲೇಜ್ ಕೊಟ್ಟಿದ್ದಾರೆ ಸರ್ಕಾರ. ಒಂದು ಆ್ಯಕ್ಚುಲಿ ಎಲ್ಲ ತಾಲೂಕಲ್ಲೂ ಕೂಡ ಒಂದು ತಾಲೂಕಿಗೆ ಒಂದೇ KPS ಕೊಟ್ಟರು. ಏನು ನಮ್ಮ ಪುಣ್ಯ ಅಂತ ನಾವು ಭಾವಿಸಿ ನಮ್ಮೂರಿಗೆ ನಮ್ಮ ತಾಲೂಕಿಗೆ 2 ಕೊಟ್ಟಿದ್ದಾರೆ. ಏನು ನಮ್ಮ ಸೌಭಾಗ್ಯ, ನಮ್ಮ ತಾಲೂಕಿನ ಜನದ ಮತ್ತು ಈ ನಮ್ಮ ಹೋಬಳಿ ವ್ಯಾಪ್ತಿಯ ಜನಗಳ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಏನು LKG ಇಂದ 2nd PUವರೆಗೂ ಆಂಗ್ಲ ಮಾಧ್ಯಮ, ಇಂಗ್ಲೀಷು ಮತ್ತು ಕನ್ನಡ ಎರಡೂ ಇದೆ. 2 ಭಾಷೆನಲ್ಲೂ ಕೂಡ ನುರಿತ ಶಿಕ್ಷಕರಿದ್ದಾರೆ. ಒಳ್ಳೆ ಶಾಲೆ ಇದೆ, ಒಳ್ಳೆ ಜಾಗ ಇದೆ. ಹಿಂದೆ ಒಬ್ಬ ಪುಣ್ಯಾತ್ಮರು 5 ಎಕರೆ ಜಾಗನೂ ಕೂಡ ಲಕ್ಷ್ಮೀಚಂದ್ರವರು ಅಲ್ಲಿ ಏನು 8ರಿಂದ 2nd PUವರೆಗೂ ಜಾಗನೂ ಒಂದು ಫ್ರೀಯಾಗಿ ಕೊಟ್ಟಿರೋಂಥ ಪುಣ್ಯಾತ್ಮ. ಅವ್ರ ಕುಟುಂಬ ಕೂಡ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ನಾನು ಅವ್ರನ್ನ ನೆನೆಸ್ಕೊತ ಅವರು ಕೂಡ ಜಾಗ ಕೊಟ್ಟಿದ್ದಾರೆ. ಇಲ್ಲೂ ಸುಮಾರು ಜನ ಹಿಂದೆ ತ್ಯಾಗಗಳು ಮಾಡಿ ಜಾಗಗಳು ಕೊಟ್ಟು ನಮ್ಮ ಶಾಲೆಗೆ ಇರಲಿಕ್ಕೆ ಅವಕಾಶ ಮಾಡಿದ್ರೆ ಈ ಭಾಗದ ಎಲ್ಲ ಜನನೂ ಕೂಡ ಈ ಶಾಲೆಯ ಸವಲತ್ತನ್ನು ಸಂಪೂರ್ಣವಾಗಿ ಬಳಸ್ಕೋಬೇಕು. ಈಗಿನ ಸರ್ಕಾರನೂ ಕೂಡ ಇನ್ನೂ ಹೆಚ್ಚೆಚ್ಚು ಸವಲತ್ತು ಕೊಡ್ತೀನಿ ಅಂತ ಹೇಳ್ತಾ ಇದೆ. ಮಧು ಬಂಗಾರಪ್ಪನವ್ರು ಏನೋ ಶಾಲೆಗೆ ಸ್ಕೂಲ್ ಬಸ್ಸನ್ನು ಕೂಡ ಪ್ರೊವೈಡ್ ಮಾಡಬೇಕನ್ನೋ ಒಂದು ಆಲೋಚನೆ ಇಟ್ಕೊಂಡಂಗಿದ್ದಾರೆ. ಏನಾದ್ರು ಸಕ್ಸಸ್ ಆಯಿತು ಅಂದರೆ ಎಲ್ಲ ಬಳಕೆನೂ ಕೂಡ ಎಲ್ಲ ನಮ್ಮ ಮಕ್ಕಳಿಗೆ, ನಮ್ಮ ಭಾಗದ ರೈತರ ಮಕ್ಕಳಿರ್ಬೋದು, ಎಲ್ಲ ನಮ್ಮ ಭಾಗದ ಜನಗಳು ಈ ಒಂದು ಸೌಲಭ್ಯನ ಬಳಸ್ಕೊಳ್ಳಿ. ಯಾವುದೇ ಬೇರೆ ಪ್ರೈವೇಟ್ ಶಾಲೆಗೆ ಮಾರು ಹೋಗೋದು ಬೇಡ. ಇಲ್ಲೇ ಸುಸಜ್ಜಿತವಾಗಿದೆ. ಎಲ್ಲ ಶಿಕ್ಷಕರು ಭಾಳ ನಾಲೆಡ್ಜಬಲು 2-3 ಎಕ್ಸಾಮನ್ನು ಸಂಪೂರ್ಣವಾಗಿ ಭಾಳ ನುರಿತ ಶಿಕ್ಷಕರಿರೋದ್ರಿಂದ ತುಂಬ ಚೆನ್ನಾಗಿದೆ. 609 ಅಂಕಗಳನ್ನ ನಮ್ಮಲ್ಲಿ 10ನೇ ತರಗತಿ ಮಕ್ಕಳು ಗಳಿಸ್ತಾ ಇದ್ದಾರೆ. ಜೊತೆಗೆ 2nd PUಲೂ ಕೂಡ ಏನು ಸೈನ್ಸ್ ಇರ್ಬೋದು, ಸೈನ್ಸಲ್ಲಿ 85ರಿಂದ 90 ಅಂಕಗಳನ್ನ 90% ನಮ್ಮಲ್ಲಿ ರೀಚ್ ಆಗ್ತಿದೆ. ಒಳ್ಳೆ ಕಾಲೇಜ್ ಪ್ರಿನ್ಸಿಪಲ್ ಇದ್ದಾರೆ, ಒಳ್ಳೆ ಲೆಕ್ಚರರ್ ಇದ್ದಾರೆ, ಒಳ್ಳೆ ಹೈಸ್ಕೂಲ್ ಟೀಚರ್ ಇದ್ದಾರೆ. ಮಿಡ್ಲ್ ಸ್ಕೂಲಲ್ಲೂ ಕೂಡ ಹಂಗೆ ಇದೆ. ಎಲ್ಲರೂ ಕೂಡ ಈ ಭಾಗದ ನನ್ನ ಜನತೆ, ನಮ್ಮ ಜನಗಳು ಈ ಜೊತೆಯಲ್ಲಿ 30 ಇತ್ತು. ಹಿಂದೆ ಇದ್ದಂಥ ನಮಗೆ 30ಕ್ಕೆ ಮಾತ್ರ LKG ಎಲ್ಲ ಶಾಲೆಗೂ ಅವಕಾಶ ಇತ್ತು. ಈ ಸರ್ಕಾರ ಇತ್ತೀಚಿನ ದಿನಗಳ ಒಂದು 10 ಅವಕಾಶ ಕೊಟ್ಟಿದೆ. ಈ ಸವಲತ್ತನ್ನು ಎಲ್ಲರೂ ಸೌಲಭ್ಯ ಬಳಸ್ಕೊಂಡು ಸರ್ಕಾರ ಯಾವಾಗಲೂ ಈ ಶಾಲೆ ಮೇಲೆ ಹೀಗೆ ಇರಲಿ ಅಂತ ನಾನು ನಿಮ್ಮಲ್ಲಿ ಧನ್ಯವಾದಗಳು ಹೇಳ್ತಾ ನಿಮಗೆ ಮನವಿ ಮಾಡ್ಕೊಳ್ತೀನಿ. ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಗಿರ್ಬೋದು, ನಮ್ಮ ಮಕ್ಕಳನ್ನು ಬೇರೆ ಕಡೆ ಕಳಿಸೋದ್ರ ಬದಲು ನಮ್ಮ ಶಾಲೆಗೆ ಎಲ್ಲರನ್ನು ಸೇರಿಸಿ ಇಲ್ಲಿ ಉತ್ತಮವಾದಂಥ ಶಿಕ್ಷಕರು ಉಪನ್ಯಾಸಕರಿರೋದ್ರಿಂದ ಇಲ್ಲಿ ನಿಮ್ಮ ಮಕ್ಕಳು ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಕಡೆ ನೋಡಿ, ಈ ಕಡೆ